ಪ್ಲಾನ್ ಪ್ರಕಾರ ಇವರು ಏನ್ ಗುರು ನೀನ್ ದೊಡ್ಡ ಹೀರೋನ ಅನ್ಬೇಕು. ಆ ಡೈಲಾಗ್ ಹೇಳಲೇ ಇಲ್ವಲ್ಲ, ನಾನು ಅದಕ್ಕೆ ಕೌಂಟರ್ ಬೇರೆ ರೆಡಿ ಮಾಡ್ಕೊಂಡಿದ್ದೆ. ಇವ್ರು ಬೇರೆನೇ ಡೈಲಾಗ್ ಹೇಳ್ತಾ ಇದಾರೆ, ನಾನು ಇವಾಗ ಏನ್ ಹೇಳಿ? ಹಾ, ಹೇಳೋದೆಲ್ಲ ಏನೂ ಇಲ್ಲ, ಡೈರೆಕ್ಟ್ ಫೈಟ್. ಅಮ್ಮ ನಿನ್ಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಮತ್ತೆ ಯಾಕೆ ಬಂದಿದ್ಯಾ? ಬೈಬೇಡ ದಿವ್ಯಾ, ನೀನ್ ನನ್ನ ಪ್ರೀತಿನ ಪ್ರಶ್ನೆ ಮಾಡ್ತೀಯಲ್ಲ, ಬೇಜಾರಾಯ್ತು. ಇವಾಗೇನು? ದಿವ್ಯಾ, ಬೇಕಾದ್ರೆ ನನಗೊಂದು ತೊಟ್ಟು ವಿಷ ಕೊಟ್ಟು ಸಾಯಿಸ್ಬಿಡು, ಸಂತೋಷವಾಗಿ ಸತ್ತೋಗ್ಬಿಡ್ತೀನಿ. ಆದ್ರೆ ನನ್ನ ಪ್ರೀತಿನ ಅನುಮಾನದಿಂದ ನೋಡ್ಬೇಡ ಪ್ಲೀಸ್. ಶುರುವಾಯ್ತು ಡ್ರಾಮಾ ಕಂಪ್ನಿ. ಅದಕ್ಕೆ ನನ್ನ ಪ್ರೀತಿನ ಪ್ರೂವ್ ಮಾಡಬೇಕು ಅಂತ ಬಂದಿದ್ದೀನಿ. ಆಗ್ಲೇ ಹೇಳಿದ್ಯಲ್ಲ, ಪ್ರೀತಿ ಇದ್ರೆ ಕೆಲ್ಸದಲ್ಲಿ ಹೆಲ್ಪ್ ಮಾಡಿ ತೋರ್ಸು ಅಂತ. ಹೆಲ್ಪ್ ಮಾಡೋದೇನೋ, ಎಲ್ಲಾ ಕೆಲ್ಸನೂ ನಾನೇ ಮಾಡಿ ಮುಗಿಸ್ತೀನಿ, ನೋಡ್ತ್ಯಾ? ಅಬ್ಬಾ, ಕೊನೆಗೂ ದೇವ್ರ ಕಣ್ ಬಿಟ್ಬಿಟ್ಟ. ಹೇಳು ದಿವ್ಯಾ, ನಾನು ಏನ್ ಮಾಡ್ಬೇಕು ಅಂತ ಹೇಳು. ಸರ್, ನನಗೆ ಕೆಲಸ ಬೇಕು. ತುಂಬ ಸಿನ್ಸಿಯರ್ ಆಗಿ ಕೆಲಸ ಕಲ್ತ್ಕೊಂಡು ಕೆಲಸ ಮಾಡ್ತೀನಿ. ಸೇಲ್ಸ್ನಲ್ಲಿ ಎಕ್ಸ್ಪೀರಿಯನ್ಸ್ ಇದೆಯಾ? ಇಲ್ಲ ಸರ್, ಬಟ್ ನಾನು ಮಾಡ್ತೀನಿ. ನನಗೆ ಕೆಲಸದ ಅವಶ್ಯಕತೆ ತುಂಬ ಇದೆ. ಸೊ ಪ್ಲೀಸ್ ಕೆಲಸ ಕೊಡಿ. ಇದು ಕೆಲಸ ಲಕ್ಷಣ ಅಲ್ಲ. ಕೆಲಸ ಅವ್ರವ್ರ ಯೋಗ್ಯತೆ ಮೇಲೆ ಸಿಗಬೇಕು. ಹೀಗೆ ಪ್ಲೀಸ್ ಪ್ಲೀಸ್ ಅಂತ ಬೇಡ್ಕೊಬಾರ್ದು. ಸಾರಿ ಸರ್. ಸರಿ, ನೀನು ಮಾರ್ಕ್ಸ್ ಕಾರ್ಡ್ ಮತ್ತು ರೆಸ್ಯೂಮ್ ತಂದಿದ್ಯಾ? ಹಾಂ ಸರ್, ತಂದಿದ್ದೀನಿ. ನೀವು ಲಕ್ಷ್ಮಣ್ ರಾಯಲ್ ಮಗಳ? ಹೌದು ಸರ್. ಏನಮ್ಮ ನೀವು ಮೊದಲೇ ಹೇಳೋದಲ್ವಾ? ಯಾರು ಅಂತ ಹೇಗೇಗೋ ಮಾತಾಡ್ಬಿಟ್ಟೆ. ನಾನು 3 ವರ್ಷ ನಿಮ್ಮ ಕಂಪ್ನಿಯಲ್ಲೇ ಕೆಲಸ ಮಾಡಿದ್ದೀನಿ. ಹೌದಾ? ಈಗ ನಿಮ್ಮ ಕಂಪ್ನಿನಲ್ಲಿ ನಂಗೊಂದು ಚಿಕ್ಕ ಕೆಲಸ ಕೊಡ್ತೀರಾ? ಇದೇನಮ್ಮ ನೀವು ಅಷ್ಟು ದೊಡ್ಡವ್ರ ಮಗಳಾಗಿ? ಬೇಡಮ್ಮ, ಇಲ್ಲೆಲ್ಲ ನಮ್ಗೆ ಸರಿ ಹೋಗಲ್ಲ. ಇಲ್ಲ ಸರ್, ನನಗೆ ಕೆಲಸ ಬೇಕೇ ಬೇಕು. ಶಂಕ್ಸಿಮ್ಮ, ಇಲ್ಲ ಆಗಲ್ಲ. ಈಗ ಓದೇ ಬಿಟ್ಟು ಕೆಲಸ ಸೇರ್ತೀನಿ ಅಂತಂದ್ರೆ? ಸರ್, ನಾನು ಲಕ್ಷ್ಮಣ್ ರಾಯರ್ ಮಗಳಾಗಿದ್ದಕ್ಕೆ ಬೇರೆ ಕಡೆ ಕೆಲಸ ಮಾಡಬಾರ್ದಾ? ಕೆಲಸದಲ್ಲಿ ಮೇಲು ಕೀಳು ಇದೆ ಅಂತ ನಮ್ಮ ಮನೆಯವ್ರು ಯಾವತ್ತೂ ನನಗೆ ಕಲಿಸ್ಕೊಟ್ಟಿಲ್ಲ. ದಯವಿಟ್ಟು ನಂಗೆ ಕೆಲಸ ಕೊಡಿ. ಸಾಧ್ಯನೇ ಇಲ್ಲಮ್ಮ, ದಯವಿಟ್ಟು. ನೀನ್ ನಂಬ್ಕೊಂಡಿದ್ರೆ ದೇವರೇ ಗತಿ. ಸ್ವಲ್ಪ ಯಾಮಾರಿದ್ರು ನಾನು ಹಾಸ್ಪಿಟಲ್ ಸೇರ್ಕೋತಾ ಇದ್ದೆ ಗೊತ್ತಾ? ಸತ್ಯ ಇದ್ದಿದ್ದಕ್ಕೆ ನಾನು ಬದ್ಕೊಂಡೆ. ನೀನ್ ಮಾಡೋದೆಲ್ಲ ಇಂಥದೇ ಕಣೋ, ಎಲ್ಲ ಎಡವಟ್ಟು. ನನ್ ಕರ್ಮ. ಸತ್ಯ ನನ್ ಜೊತೆ ಇರ್ಬೇಕಾದ್ರೆ ನಾನು ಕಾಲ್ ಹೇಗೋ ರಿಸೀವ್ ಮಾಡ್ಲಿ ಅಷ್ಟು ಗೊತ್ತಾಗಲ್ವಾ? ಹಾ, ಅದೇನೋ ನಿಜ. ಒಟ್ನಲ್ಲಿ ಸತ್ಯನ್ ಮುಂದೆ ರೌಡಿಗಳಿಗೆ ಎಲ್ಲ ಹೊಡೆದು ಹೀರೋ ಆಗ್ಬಿಟ್ಟೆ. ಹೌದಪ್ಪ ತಂದೆ, ನಾನು ಹೀರೋ ಆಗಿದ್ಕೆ ನೀನೇ ಕಾರಣ. ಆದ್ರೆ ಸ್ವಲ್ಪ ಯಾಮಾರಿದ್ರು ನನ್ನ ತಲೆ ಉಳ್ಳೋಗಿರೋದು. ಲವ್, ಒಂದೊಂದ್ಸತಿ ನೀ ನನ್ನ ಫ್ರೆಂಡು ದುಶ್ಮನು ಅಂತಾನೆ ಗೊತ್ತಾಗಲ್ಲ ಕಣ. ಸರಿ ಕಣ, ಥ್ಯಾಂಕ್ ಯು. ಆಮೇಲೆ ಸತ್ಯ ಮಾಡ್ಲು, ನನಗೆ ಆಮೇಲೆ ಫೋನ್ ಮಾಡ್ತೀನಿ. ಏನಿವತ್ತು ಬೇಬಿ ಹೋಗಿ ಅಣ್ಣ ಬೌಂಡ್ ಆಗ್ಬಿಟ್ರಲ್ಲ, ಶಬ್ಬಾಷ್. ಸಿಚುವೇಶನ್ ಬಂದಾಗ ನಾವು ಏನ್ ಬೇಕಿದ್ರು ಆಗ್ತೀವಿ, ಆದ್ರೆ ರೌಡಿಗಳ ತರ ಬಿಲ್ಡ್ ಅಪ್ ಮಾತ್ರ ಕೊಡಲ್ಲ ಅಷ್ಟೇ. ಆದ್ರೂ ನೀನ್ ಸ್ಪೆಷಲ್ ಫೈಟರ್ ಬಿಡು. ನಿನ್ನಿಂದ ನಾನು ತುಂಬಾನೇ ಕಲಿಬೇಕು. ಹಾ, ಅದೆಲ್ಲ ನಮ್ ಸ್ಕಿಲ್. ಈ ತರ ಸ್ಕಿಲ್ ನಮ್ಮ ಹತ್ರ ಬೇಜಾನಿದೆ. ಓಹೋ, ಅಷ್ಟಕ್ಕೂ ನೀನ್ ಯಾವ ಮೂವ್ ಬಗ್ಗೆ ನೀನ್ ಸ್ಪೆಷಲ್ ಆಗಿ ಮೆನ್ಷನ್ ಮಾಡ್ತಾ ಇದ್ಯಾ? ಅದೇ ಸರ್, ನೆಲಕ್ ಹಾಕೊಂಡ್ ಸರಿಯಾಗಿ ಪಂಚ್ ಕೊಡ್ತಾ ಇದ್ರಲ್ಲ, ಒಂಚೂರು ನೋವಾಗದೇ ಇರೋ ಹಾಗೆ, ರಕ್ತ ಬರ್ದೇ ಇರೋ ಹಾಗೆ, ಹಾಗೆ ಹೊಡೆಯೋದು ಹೇಗೆ ಅಂತ ನಿಮ್ಮನ್ನ ನೋಡಿ ಕಲಿಬೇಕು. ಏನೋ ಕಿಂಡಲ್ಲ?
ಓ ನಿಮ್ ಕಡೆಯವರು ಅಂತ ಹೇಳಿದ್ಯಲ್ಲ, ಸೇಮ್ ಪಾರ್ಟಿ ಆದ್ರೆ ಹಾಗೆ ಹೊಡಿಬೋದೇನೋ. ಸ್ವಲ್ಪನೂ ನೋವಾಗದೆ ಇರೋ ಹಾಗೆ, ರಕ್ತ ಬರ್ದೇ ಇರೋ ಹಾಗೆ. ಏಯ್ ಏನ್ ಹೇಳ್ತಿದ್ಯಾ ನೀನು? ನನ್ ಕಡೆಯವರು ಅಂದ್ರೆ? ಅದೇಪ್ಪ, ನೀನ್ ನೋಡ್ಕೋಬೇಕಾದವರು ಅಂತ ಹೇಳಿ ಹೊಡಿಯೋದಕ್ ಮುಂದೆ ಹೋದ್ಯಲ್ಲ, ಅದಕ್ಕೆ ನಾನು ಸುಮ್ನಾಗ್ಬಿಟ್ಟೆ. ಬಂದಿದ್ರೆ ಇನ್ನೊಂದು ಗಿಫ್ಟ್ ಸಿಕ್ತಿತ್ತೇನೋ. ಏನ್ ಗಿಫ್ಟು? ಅದೇ ಅಂತ ಪೋಸ್ಟರ್ ಹಾಕಿದ್ರು, ಅದಕ್ಕೆ ಫೋನ್ ಮಾಡಿದೆ. ಸರ್ ರಿತು ಅಂತ. ಡಿಗ್ರಿ ಮಾಡ್ತಾ ಇದ್ದೀನಿ ಸರ್. ಅದ್ರ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ ಸರ್. ಹೌದಾ ಸರ್? ಹೇಗೆ? ಥು, ಇಡಿಯಟ್. ಇವರೆಲ್ಲ ಹೆಣ್ಮಕ್ಳು ಅಂದ್ರೆ ಏನ್ ಅನ್ಕೊಂಡಿದ್ದಾರೆ ಶ್ರಾವ್ಯ? ಕೆಲ್ಸ ಕೇಳ್ಕೊಂಡು ಫೋನ್ ಮಾಡಿದ್ರೆ ಕೆಟ್ಟದಾಗಿ ಮಾತಾಡ್ತಾರೆ, ಎಲ್ಲಿ ಹೋದ್ರು ಕೆಲ್ಸ ಇಲ್ಲ ಅಂತ ಹೇಳ್ತಾರೆ. ಕೆಲ್ಸ ಕೊಡ್ತೀನಿ ಅನ್ನೋರು ಕೆಟ್ಟದಾಗಿ ನಡ್ಕೋತಾರೆ. ಎಲ್ಲಿ ಹೋಗಿ ಸಾಯ್ಬೇಕು ನಾನು? ಇದಕ್ಕೆ ಹೇಳೋದು ಕಣೆ ರಾಕಿ ನಿಂಗೆ, ಇದ್ರ ಬಗ್ಗೆ ನಿಂಗೆ ಅರಿವಿಲ್ಲ. ಇದು ತುಂಬಾ ಕೆಟ್ಟ ಪ್ರಪಂಚ. ನೀನ್ ನಿನ್ ಫ್ಯಾಮಿಲಿ ಜೊತೆ ತುಂಬಾ ಮುದ್ದಾಗೆ ಬೆಳೆದಿದ್ಯಾ, ಆದ್ರೆ ಹೊರ್ಗಡೆ ಅಷ್ಟೇ ಒಳ್ಳೆ ಜನ ಇರ್ತಾರೆ ಅನ್ನೋದಕ್ಕೆ ಯಾವ ಗ್ಯಾರಂಟಿನೂ ಇಲ್ಲ. ನಂಗೆ ಅವೆಲ್ಲ ಗೊತ್ತಿಲ್ಲ ಕಣೆ. ನನಗೆ ಜಾಬ್ ಬೇಕು ಅಷ್ಟೇ. ಅದಕ್ಕೆ ಹೊರಗೆಲ್ಲ ಅಲ್ದು ಯಾಕೆ ಹಿಂಸೆ ಅನ್ಭವಿಸ್ತಿದ್ಯಾ? ನಿಂಗೆ ಜಾಬ್ ಮಾಡ್ಲೇಬೇಕು ಅಂತ ಇದ್ರೆ ನಿಮ್ಮ ಅಪ್ಪನ ಹತ್ರನೋ ದೊಡ್ಡಪ್ಪನ ಹತ್ರನೋ ಮಾತಾಡಿ ನಿಮ್ ಕಂಪ್ನಿನಲ್ಲೇ ಸೇರ್ಕೋ. ಅವ್ರು ಬಿಡ್ತಾರಾ? ಫಸ್ಟ್ ಎಜುಕೇಶನ್ ಕಂಪ್ಲೀಟ್ ಮಾಡು ಅಂತ ನನಗೆ ಅಡ್ವೈಸ್ ಮಾಡ್ತಾರೆ. ಮನೆಯವ್ರು ಹೇಳೋದು ನಮ್ಮೊಳ್ಳೇದಕ್ಕೆ ಅಲ್ವಾ? ರಾಕಿ ಜೊತೆ ಆಗಿರೋ ಗಲಾಟೆನ ಮನ್ಸಲ್ಲಿ ಇಟ್ಕೊಂಡು ಈಗೆಲ್ಲ ಆಡ್ಬೇಡ. ದಯವಿಟ್ಟು ಮನೆಗೆ ಹೋಗು. ಇಲ್ಲ, ನಾನು ಜಾಬ್ ಮಾಡಬೇಕು. ಪ್ರಪಂಚ ಹೇಗಿದೆ ಅನ್ನೋದನ್ನ ನಾನು ನೋಡಬೇಕು. ಒಂದಿನ ಕೆಲಸ ಕೇಳ್ಕೊಂಡು ಅಲ್ದಿದ್ದಕ್ಕೆ ಈ ಲೆವೆಲ್ ಫ್ರಸ್ಟ್ರೇಟ್ ಆಗಿದ್ಯಾ? ನಿನ್ ಕೈಲಿ ಜಾಬ್ ಗೀಬ್ ಎಲ್ಲ ಆಗಲ್ಲ ಕಣೆ. ನೀನು ಆ ರಾಕಿ ತರಾನೇ ಮಾತಾಡ್ತೀಯಲ್ಲೇ. ನಿನ್ಗೂ ಅವನಿಗೂ ನನ್ನ ಮೇಲೆ ನಂಬಿಕೆನೇ ಇಲ್ಲ. ನನ್ನ ವೇಸ್ಟ್ ಬಾಡಿ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ. ಸಾರಿ ಕಣೆ, ನಿಂಗೆ ಬೇಜಾರು ಮಾಡಬೇಕು ಅಂತ ನಾನು ಹಾಗೆ ಹೇಳಲಿಲ್ಲ. ಸರಿ, ನಿನ್ ಮಾವ HR ತಾನೆ, ಅವ್ರ ಹತ್ರ ರೆಫರ್ ಮಾಡ್ಸೆ. ನನಗೆ ಕೆಲಸ ಬೇಕೇ ಬೇಕು. ನಿನ್ ಬಗ್ಗೆ ಅವ್ರಿಗೆ ಏನಾದ್ರೂ ನಾನು ಹೇಳಿದ್ರೆ ನನಗೆ ಹೋಗಿತಾರಷ್ಟೇ. ಮೊದಲು ಎಜುಕೇಶನ್ ಕಂಪ್ಲೀಟ್ ಮಾಡು. ನಿನ್ಗೂ ನನಗೆ ಹೆಲ್ಪ್ ಮಾಡಕ್ ಮನ್ಸಿಲ್ಲ ಅಷ್ಟೇ. ಇಡು ಫೋನ್ನ.
ಇದನ್ನೆಲ್ಲ ಯಾಕೆ ರಾಕಿ ನನಗೆ ಮೊದಲೇ ಹೇಳಲಿಲ್ಲ? ಅವಳು ನನಗೆ ಟ್ಯೂಷನ್ ಹೇಳ್ಕೊಡಕ್ಕೆ ಯಾಕೆ ಬರಬೇಡ ಅಂದ್ಲು ಅಂತ ನನಗೆ ಈಗಲೂ ಗೊತ್ತಿಲ್ಲ ಸತ್ಯ. ಕಾಲ್ ಮಾಡಿದ್ಲು, ಏನೇನೋ ಬೈದ್ಲು, ಎಲ್ರಿಗೂ ಪಾಠ ಕಲಿಸ್ತೀನಿ ಅನ್ನೋ ಥರ ಏನೇನೋ ಮಾತಾಡಿದ್ಲು ಸತ್ಯ. ಅವಳು ಹಾಗೆ ಮಾತಾಡಿರೋದಕ್ಕೂ ಅವಳ ಮನಸ್ಸಲ್ಲಿ ನಿನ್ನ ಬಗ್ಗೆ ಇರೋ ಭಾವನೆಗೂ ಏನಾದರೂ ಸಂಬಂಧ ಇರ್ಬೋದಾ ರಾಕಿ? ಗೊತ್ತಿಲ್ಲ ಸತ್ಯ. ಒಂದು ವೇಳೆ ಅದೇ ಏನಾದರೂ ಕಾರಣ ಆಗಿದ್ರು ಅದೇ ಬೇರೆ ಇದೇ ಬೇರೆ ಅಂತ ತಿಳಿಸಿ ಹೇಳಿದ್ದೀನಿ ಅವಳಿಗೆ. ಅವಳಿಗೆ ಎಷ್ಟು ಅರ್ಥ ಆಯ್ತೋ ಬಿಡ್ತೋ ನನಗಂತೂ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಅವಳು ಹಠಮಾರಿ ಸ್ವಭಾವ ನಿನಗೆ ಗೊತ್ತಲ್ಲ ಸತ್ಯ. ಅವಳು ಯಾರ ಮಾತನ್ನೂ ಕೇಳಲ್ಲ. ಅವಳ ಮನ್ಸಿಗೆ ಏನು ತೋಚುತ್ತೋ ಅದೇ ಮಾಡ್ತಾಳೆ. ನಿಮ್ಮಿಬ್ಬರ ಮಧ್ಯೆ ಏನಾದರೂ ಜಗಳ ಆಯ್ತಾ? ಜಗಳ ಅಂತೆಲ್ಲ ಏನಾಗಿಲ್ಲ ಸತ್ಯ. ನೀನು ಅವತ್ತು ನಮ್ಮಿಬ್ಬರ ಬಗ್ಗೆ ವಿಚಾರಿಸ್ದೆ ಅಲ್ವಾ, ಅವತ್ತೇ ನಾನು ಅವಳನ್ನ ಅವಾಯ್ಡ್ ಮಾಡಿಬಿಟ್ಟೆ. ಇದೆಲ್ಲ ಸರಿ ಹೋಗಲ್ಲ ಅಂತ ತಿಳಿಸಿ ಹೇಳಿದೆ. ಆದರೆ ಅವಳು ಯಾವ ಮಾತನ್ನು ಕೇಳೋ ಪರಿಸ್ಥಿತಿಯಲ್ಲೇ ಇಲ್ಲ. ಮೋಸ್ಟ್ಲಿ ತುಂಬ ಹಚ್ಕೊಂಡ್ಬಿಟ್ಟಿದ್ದಾಳೆ ಸತ್ಯ. ಇಷ್ಟೆಲ್ಲ ಆಗಿದ್ರು ನೀನು ಯಾಕೆ ನನ್ನ ಹತ್ರ ಒಂದು ಮಾತು ಹೇಳಲಿಲ್ಲ? ಇಷ್ಟು ದಿನ ಯಾಕೆ ಬೆಳೆಯಕ್ಕೆ ಬಿಟ್ಟೆ ರಾಕಿ? ಹೇಳಕ್ಕೆ ಏನಿರಲಿಲ್ಲ ಸತ್ಯ. ಅವಳು ಹುಡುಗಾಟ ಆಡ್ತಿದ್ದಾಳೆ, ತಮಾಷೆ ಮಾಡ್ತಿದ್ದಾಳೆ ಅಂದ್ಕೊಂಡಿದ್ದೆ. ಹೆಚ್ಚಂದ್ರೆ ಕ್ರಶ್ ಇರ್ಬೋದು, ಅದು ಇವತ್ತು ನಾಳೆ ಸರಿ ಹೋಗುತ್ತೆ ಅಂದ್ಕೊಂಡಿದ್ದೆ. ಇಷ್ಟು ದೊಡ್ಡದಾಗುತ್ತೆ ಅಂದ್ಕೊಂಡಿರಲಿಲ್ಲ ಸತ್ಯ. ನಾನೊಂದು ಪ್ರಶ್ನೆ ಕೇಳಿದ್ರೆ ಪ್ರಾಮಾಣಿಕವಾಗಿ ಉತ್ತರ ಕೊಡ್ತೀಯ ರಾಕಿ? ಕೇಳು ಸತ್ಯ, ನಿನ್ನ ಹತ್ರ ಮುಚ್ಚಿಡೋಂಥದ್ದು ಏನಿಲ್ಲ. ನಿಜ ಹೇಳು ರಾಕಿ, ರಿತು ಬಗ್ಗೆ ನಿನ್ಗೀಗ್ಲೂ ಯಾವ ಭಾವನೆಗಳು ಇಲ್ವಾ? ಖಂಡಿತ ಇಲ್ಲ ಸತ್ಯ. ಆದರೆ ಅವಳಿಗೆ ಒಳ್ಳೇದಾಗಲಿ, ಅವಳು ಖುಷಿಯಾಗಿರಲಿ ಅನ್ನೋ ಭಾವನೆ ಖಂಡಿತವಾಗ್ಲೂ ಇದೆ. ಅದರ ಅರ್ಥ ಅವಳ ಮೇಲೆ ಪ್ರೀತಿ ಪ್ರೇಮ ಇದೆ ಅಂತಲ್ಲ. ಅವಳು ನನ್ನ ಜೂನಿಯರು, ನನಗೊಂದು ಒಳ್ಳೆ ಫ್ರೆಂಡ್. ಅದಕ್ಕಿಂತ ಹೆಚ್ಚಾಗಿ ಇವಾಗ ಅವಳು ನನ್ನ ಸ್ಟೂಡೆಂಟ್ ಅಷ್ಟೆ. ಅವಳಿಗೆ ಒಳ್ಳೇದಾಗ್ಬೇಕು ಸತ್ಯ, ಅಷ್ಟೇ ನನ್ನ ಮನಸ್ಸಲ್ಲಿರೋದು, ಬೇರೆ ಏನೂ ಇಲ್ಲ. ಅವಳೇ ತನ್ನ ಭಾವನೆಗಳು ಹೇಳ್ಕೊಂಡಾಗ ಇದೆಲ್ಲ ಬೇಡ ಅಂತ ದೂರನೇ ಇದ್ದೀನಿ. ಆದರೂ ಅವಳು ಹೀಗೆ ಮಾಡಿದ್ರೆ ನಾನು ಏನು ಮಾಡಲಿ ಹೇಳು? ಅವಳು ಸೇಲ್ಸ್ ಗರ್ಲಾಗಿ ಸೇರ್ಕೊಂಡಿದ್ದೀನಿ ಅಂತ ಹೇಳಿದ್ಲು. ಅದು ಈ ಮನೆ ಅವ್ರಿಗೆ ಸರಿ ಹೋಗಲ್ಲ ರಾಕಿ. ಆದ್ರೆ ಅವಳು ಯಾರ ಮಾತನ್ನು ಕೇಳ್ತಾ ಇಲ್ಲ, ದೃಢ ನಿರ್ಧಾರ ಮಾಡಿದಾಳೆ. ಮೋಸ್ಟ್ಲಿ ನಿನ್ನ ಮತ್ತೆ ಅವಳ ಮಧ್ಯೆ ನಡೆದಿರೋ ಮಾತುಕತೆನೆ ಇದಕ್ಕೆ ಕಾರಣ ಆಗಿರ್ಬೋದಾ ಅಂತ. ಮಾತಿನ ಮಧ್ಯ ನಿನಗೆ ಪ್ರಪಂಚನೇ ಗೊತ್ತಿಲ್ಲ ಅಂದ್ಬಿಟ್ಟೆ. ಅದಕ್ಕೆ ಹೀಗೆ ಹಠ ಹಿಡ್ದಿದ್ದಾಳೆ, ಪ್ರಪಂಚ ತಿಳ್ಕೊತೀನಿ ಅಂತಿದ್ದಾಳೆ. ನಾನು ಏನು ಮಾಡಲಿ ಸತ್ಯ? ನನ್ನೆಲ್ಲ ಮಾತನ್ನು ಉಲ್ಟಾ ತಗೋತಾಳೆ ಅವಳು. ಹಾಗಿದ್ರೆ ನೀನು ಅವಳ ಹತ್ರ ಮಾತಾಡಿದ್ರೆ ಸರಿ ಹೋಗಲ್ಲ ಅಂತೀಯಾ? ಚಾನ್ಸೇ ಇಲ್ಲ. ನಾನೇನಾದ್ರೂ ಈಗ ಅವಳ ಹತ್ರ ಮಾತಾಡಿದ್ರೆ ಈಗ ಆಗಿರೋ ಸಮಸ್ಯೆಗಳಿಗಿನ್ನ ದೊಡ್ಡ ಸಮಸ್ಯೆ ಆಗೋ ಸಾಧ್ಯತೆಗಳಿದೆ. ಅದಕ್ಕೆ ನಾನು ಅವಳಿಂದ ದೂರ ಇದ್ರೆ ಎಲ್ರಿಗೂ ಒಳ್ಳೇದು. ಮತ್ತೀಗ ಏನ್ ಮಾಡೋದು ರಾಕಿ? ಅವಳನ್ನ ಹೇಗಾದ್ರೂ ಮಾಡಿ ವಾಪಸ್ ಕರ್ಕೊಂಡ್ ಬರ್ಬೇಕಲ್ವಾ? ಚಿಕ್ಕತ್ತೆಗಂತೂ ಅವಳದ್ದೇ ಚಿಂತೆ ಆಗ್ಬಿಟ್ಟಿದೆ. ಸತ್ಯ, ನನ್ನ ಕೇಳಿದ್ರೆ ಅವಳಿಗೆ ನೀನಂದ್ರೆ ತುಂಬಾ ಇಷ್ಟ. ನಿನ್ನ ರೋಲ್ ಮಾಡೆಲ್ ಆಗಿ ನೋಡ್ತಾಳೆ. ಅವಳ ಹತ್ರ ಮಾತಾಡೋದೇ ಆದ್ರೆ ಅದು ನೀನೇ ಮಾತಾಡಬೇಕು ಸತ್ಯ. ನೀನೇ ಅವಳಿಗೆ ಪರಿಸ್ಥಿತಿನ ಅರ್ಥ ಮಾಡಿಸ್ಬೇಕು. ಐ ಥಿಂಕ್ ಅವಳು ನಿನ್ನ ಮಾತು ಕೇಳ್ತಾಳೆ, ಅರ್ಥನೂ ಮಾಡ್ಕೋತಾಳೆ. ಬಾಸ್ ಅನ್ನೋದು ಹುದ್ದೆ ಅಲ್ಲ, ಕರ್ತವ್ಯ. ಕರ್ತವ್ಯ ಬಿಟ್ಟು ಅನ್ಪ್ರೊಫೆಷನಲ್ ಆಗಿ ಮಾತಾಡಿದ್ರೆ ಅದು ಆ ಹುದ್ದೆಗೆ ಸೂಟ್ ಆಗಲ್ಲ. ವಾಟ್ ಡು ಯು ಮೀನ್? ನನಗೆ ಎದುರುತ್ರ ಕೊಡ್ತಿದ್ಯಾ? ಶೋರ್, ನನಗೆ ಅನುಭವ ಇಲ್ಲದೆ ಇರ್ಬೋದು, ಆದರೆ ಕಂಪ್ನಿ ಬೈಲೋ ಓದಿದ್ದೀನಿ. ವರ್ಕರ್ಗೆ ಹರ್ಟ್ ಆಗೋ ಥರ ನಡ್ಕೊಂಡ್ರೆ, ಅವಮಾನ ಆಗೋ ಥರ ಮಾತಾಡಿದ್ರೆ, ಪರ್ಸ್ನಲ್ ಅಟ್ಯಾಕ್ ಮಾಡಿದ್ರೆ, ಹೀಯಾಳ್ಸಿದ್ರೆ ಎಂಪ್ಲಾಯಿ ಬಾಸ್ ಮೇಲೂ ಆ್ಯಕ್ಷನ್ ತಗೊಬೋದು. ನೆನಪಿರಲಿ. ಎಕ್ಸ್ಕ್ಯೂಸ್ ಮೀ ಮೇಡಮ್,
ಸಿಗ್ನೇಚರ್ ಪ್ಲೀಸ್. ಐ ನೋ ವೆನ್ ಟು ಸೈನ್ ಆ್ಯಂಡ್ ವೇರ್ ಟು ಸೈನ್. ನೀನಿವಾಗ ಹೋಗಿ ಕೆಲಸ ಮಾಡು. ನಿನಗೆ ಸಂಬಳ ಕೊಡ್ತಿರೋದು ಇಲ್ಲಿ ಬಂದು ಹರಟೆ ಹೊಡೆಯೋದಕ್ಕಲ್ಲ. ನಾನು ನಿಮ್ಮ ಹತ್ರ ಹರಟೆ ಹೊಡೆಯೋಕೆ ಬಂದಿಲ್ಲ ಮೇಡಮ್. ಇದು ನನ್ನ ಕೆಲಸ. ನಿಮ್ಮ ಹತ್ರ ನಾನು ಕೆಲಸ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಮತ್ತೆ ಸತ್ಯನ ಬಗ್ಗೆ ಚಾಡಿ ಹೇಳ್ತಿದ್ಯಾ? ನಿನಗೆ ಹಾಗನ್ಸಿದ್ರೆ ನಾನೇನು ಮಾಡೋದಕ್ಕಾಗೋದಿಲ್ಲ ಅಮ್ಮ. ನಾನು ಹೇಳ್ತಿರೋದು ಈ ಮನೆ ಒಳ್ಳೆಯದಕ್ಕೆ. ನೀನು ನನ್ನ ಸಜೆಷನ್ಸ್ನ ತೊಗೊಂಡ್ರೆ ತಗೋ, ಇಲ್ಲ ಅಂದರೆ ಬಿಡು. ನನಗೇನು ಡಿಫ್ರೆನ್ಸ್ ಆಗೋದಿಲ್ಲ. ಕೀರ್ತನ, ಈಗ ನಾನು ಏನು ಮಾಡಬೇಕು ಅಂತ ಹೇಳ್ತಿರೋದು ನೀನು? ಅಮ್ಮ, ಮೊದಲು ನೀನು ಆ 6 months ಅಗ್ರಿಮೆಂಟ್ ಬಗ್ಗೆ ಯೋಚನೆ ಮಾಡು. ನಿನ್ನ ಪ್ರಕಾರ ಅವಳು ಈ ಮನೆಗೆ ಹೊಂದ್ಕೊಂಡಿದ್ದಾಳೆ ಅಂದ್ಕೊಂಡಿದ್ಯಾ? ಗೊತ್ತಾಗ್ತಿಲ್ಲ ಕಣೆ. ಒಂದೊಂದ್ಸಲ ಹೊಂದ್ಕೊಂಡಿದ್ದಾಳೆ ಅನ್ಸತ್ತೆ, ಇನ್ನು ಕೆಲವು ಸಲ ಹೊಂದ್ಕೊಂಡಿಲ್ಲ ಅಂತ ಅನ್ಸತ್ತೆ. ನೋಡು, ಇಲ್ಲೇ ನೀನು ತಪ್ಪು ಮಾಡ್ತಿರೋದು. ಅವಳು ಮಾಡಿರೋ ಜುಜುಬಿ ಒಂದೆರಡು ಒಳ್ಳೆ ಕೆಲಸನ ಇಟ್ಕೊಂಡು ಅವಳಿಗೆ ಒಳ್ಳೆಯವಳು ಅನ್ನೋ ಪಟ್ಟ ಕಟ್ಟಬೇಡ. ಅವಳಿಂದ ಈ ಮನೆಗಾಗಿರೋ ಅವಮಾನ ಅನ್ಯಾಯನ ಮರಿಬೇಡಮ್ಮ. ಮನೆ ಬಿಡು ಕೀರ್ತನ. ಈಗೀಗ ಕಾರ್ತಿಕ್ ಕೂಡ ಅವಳನ್ನ ಹೊಂದ್ಕೋತಿದ್ದಾನೆ ಅಂತ ಅನಿಸ್ತಾ ಇದೆ. ಇವರು ಹಾಗೆ ಹೇಳ್ತಾರೆ. ನೀವಿಬ್ರು ಸ್ಪೆಷಲಿ ಅಪ್ಪ ನಂಬ್ಲಿ ಅಂತ ಕಾರ್ತಿಕ್ ಆಡ್ತಿರೋ ನಾಟಕ ಇದು. ಅವರಿಬ್ರು ಚೆನ್ನಾಗಿಲ್ಲಮ್ಮ. ಅವರಿಬ್ರಿಗೂ ಮ್ಯಾಚೇ ಇಲ್ಲ. ಅವರಿಬ್ರು ಎಲ್ಲಾರ ಮುಂದೆ ಪರ್ಫೆಕ್ಟ್ ಕಪಲ್ ಅಂತ ಅನ್ನಿಸ್ಕೊಳ್ಳಿ ಅಂತ ನಾಟಕ ಮಾಡ್ತಿದ್ದಾರೆ ಅಷ್ಟೇ. ನಿನಗೆ ಹೇಗೆ ಗೊತ್ತು? ಹೇಗೆ ಅಂದ್ರೆ, ಕಾರ್ತಿಕೆ ಆಫೀಸಲ್ಲಿ ಈ ವಿಷಯನ ನನ್ನ ಹತ್ರ ಹೇಳಿದ್ದು. ಕಾರ್ತಿಕ್ ಸತ್ಯ ಇಬ್ರು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದಾರೆ, ಅವರಿಬ್ರು ಮಧ್ಯೆ ಏನು ನಡೀತಿಲ್ಲ ಅಂತ ಹೇಳ್ದಮ್ಮ. ಟ್ರಸ್ಟ್ ಮೀ. ಬಿಗ್ನಾಸೆ, ನಾನ್ ಕಾಣ್ಣ ನಿನ್ ನಾಟಕವಾ? ಗಂಟನ್ ಕೈ ಪರ್ಕಿ ಹಾಕಿ ಕೊಟ್ಬಿಟ್ಟು ಮೊಬೈಲ್ ಹಿಡ್ಕೊಂಡು ಲೊಟ ಲೊಟ ಅಂತ ತಿರುಗಿಸ್ತಾ ಕಿಸಿತಾ ಇದ್ದೀನಿ ನಾನು ಕಾಣ್ಣ. ಏ ಹುಡ್ಗೆ, ಇದು ಸಿಟಿ ಅಲ್ಲ, ಒಳ್ಳಿ. ಒಳ್ಳಿನಾಗೆ ಯಂಗೂಸ್ರ ಕೆಲಸ ಯಂಗೂಸ್ರ ಮಾಡ್ಬೇಕು, ಗೋಲ್ಡೂಸ್ರ ಕೆಲಸ ಗೋಲ್ಡೂಸ್ರ ಮಾಡ್ಬೇಕು, ತಿಳಿತಾ? ನನ್ ತಲೆಗೆ ಕೆಲ್ಸ ಕಟ್ಟಾಕ್ ನೋಡ್ತಿದ್ಯಲ್ಲ ದಿವ್ಯಾ. ನೋಡು ನೋಡು, ನನ್ ತಾತ ಸರಿಯಾಗಿ ಕೊಡ್ತಾವನೆ. ನೀನೇನ ಯಂಗೂಸ್ರು ಮಾತು ಕೇಳ್ಕೊಂಡು ಯಂಗೂಸ್ರು ತರ ನಡ್ತಾ ಕುಂತಿದ್ಯಾ? ಮೊದಲು ನಿಮ್ಮ ಅಪ್ಪಂಗೆ ಫೋನ್ ಮಾಡಿ ಕರೆಸ್ಲಾ? ಎಲ್ರಾಗ ಒಂದ್ ತೀರ್ಮಾನ ಆಗೇ ಬಿಡ್ಬೇಕು ಇವತ್ತು. ಅವಳು ಯಾವಳ ಬಂದಿಲ್ಲಲ್ಲ ನಿಮ್ಮ ಅವ್ವ ಅನ್ಕೊಂಡೆ. ನಮ್ಮ ಅವನೇ ತಾತ. ಲೇ ಗೊತ್ತತ್ಕೊಂಡು ಸುಮ್ ಕೂತ್ಕೊಳ್ಳ. ಈ ಹುಡುಗಿ ಅವಳ ಮಾತು ಕೇಳ್ಕೊಂಡು ಮನ್ಸು ಕೆಡ್ಸ್ಕೊಂಡದೆ. ಅಕ್ಕಿಯ ನಿನ್ನ ಕೆಲ್ಸಕ್ಕೆ ಹಚ್ಚಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಮೊಬೈಲ್ ನೋಡ್ಕೊಂಡು ಮಜಾ ಮಾಡ್ತಾ ಕೂತದೆ. ಆ ಮೂದೇವಿ ಈ ಹುಡುಗಿ ಮನ್ಸಾಗೆ ಉಳಿ ಹಿಂಡ್ಬಿಟ್ಟದೆ. ಅಕ್ಕೆ ಇವತ್ತೆರಡರಾಗ ಒಂದು ತೀರ್ಮಾನ ಆಗೇ ಬಿಡ್ಲಿಕ್ಕಲ್ಲ. ಒಂದ ಇವು ಒಳ್ಳೆ ರೀತಿ ರಿವಾಜ್ ನೋಡ್ಕೊಂಡು ಇಲ್ಲಿರ್ಬೇಕು ಈ ಹುಡುಗಿ. ಎಲ್ಲ ನಿನಗೆ ವಿಚ್ಛೇದನ ಕೊಟ್ಟು ಸಿಟಿಗೆ ಹೊಂಟೋಗ್ಬೇಕು. ಎಲ್ರಾಗ ಒಂದು ಆಗ್ಬೇಕು.
ಡೇರ್ ಯು? ಈ ತರ ಗೂಳಿ ತರ ನುಗ್ಗೋದಕ್ಕೆ ಇದು ಕೊಟ್ಟಿಗೆ ಅಲ್ಲ. ದಿಸ್ ಇಸ್ ಮೈ ಆಫೀಸ್. ಸ್ವಲ್ಪನಾರು ಮ್ಯಾನರ್ಸ್ ಇರ್ಲಿ ಕಾರ್ತಿಕ್. ನಾನು ನಿನ್ ಜೊತೆ ಮಾತಾಡ್ಬೇಕು. ಮಾತಾಡೋದಕ್ಕೆ ಯಾರು ಈ ತರ ನುಗ್ತಾರ? ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೊಳ್ಳಲ್ಲ. ದಿಸ್ ಇಸ್ ಸೋ ಅನ್ಪ್ರೊಫೆಷನಲ್. ಅದೇ ವಿಷಯ ಮಾತಾಡ್ಬೇಕು ಅಂತ ನಾನು ಇಲ್ಲಿ ಬಂದಿರೋದು. ನಿಂದು ನಂದು ಏನೇ ಇದ್ರು ಮನೇಲಿ ಇಟ್ಕೋಣ, ಇಲ್ಲಿ ನಕ್ರ ಮಾಡ್ಬೇಡ. ಏನು ನಕ್ರ ಗಿಕ್ರ ಅಂತ ಎಲ್ಲ ಮಾತಾಡ್ತಿದ್ಯಾ? ಪರ್ಸನಲ್ ಪ್ರೊಫೆಷನಲ್ ವಿಷಯ ಮಿಕ್ಸ್ ಆದ್ರೆ ಮೂರನೇವ್ರ ಬಾಯಿಗೆ ಆಹಾರ ಆಗೋಗ್ತೀವಿ. ಅರ್ಥ ಮಾಡ್ಕೋ. ನನ್ಗಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರೋಳು ನೀನು. ನಿನ್ಗೆ ವಿಷಯ ಅರ್ಥ ಆಗಿರ್ಬೇಕಲ್ವಾ? ಪ್ರೊಫೆಷನಲಿಸಂ ಬಗ್ಗೆ ನೀನು ನನಗೆ ಹೇಳ್ಕೊಡ್ತಿದ್ಯಾ? ಹಾಗಿದ್ರೆ ಮೊದಲು ನೀನು ಆಫೀಸ್ ವಿಚಾರನ ಮನೆಗೆ ತಗೊಂಡು ಹೋಗೋದನ್ ಬಿಡು. ಇಲ್ಲಿ ನಡೆಯೋದು ಪಿನ್ ಟು ಪಿನ್ ನಿನ್ನ ಹೆಂಡತಿಗೆ ಅಪ್ಡೇಟ್ ಮಾಡೋ ಅವಶ್ಯಕತೆ ಇಲ್ಲ. ಮೋರೋವರ್, ಆಫೀಸ್ ಅವರ್ಸ್ ಅಲ್ಲಿ ನಿನ್ ಹೆಂಡತಿ ಜೊತೆ ಹರಟೆ ಹೊಡೆಯೋದನ್ನ ನಿಲ್ಸು. ನಿನ್ ರೊಮ್ಯಾನ್ಸ್ ನ ಆಫೀಸ್ ವರ್ಗೂ ತರಬೇಡ ಕಾರ್ತಿಕ್. ಅಕ್ಕ ಪ್ಲೀಸ್, ನಾಲ್ಗೆ ಬಿಗಿ ಹಿಡ್ದು ಮಾತಾಡು. ನಿನ್ ಬಾಯಲ್ಲಿ ಇದನ್ನೆಲ್ಲ ಕೇಳಕ್ ಚೆನ್ನಾಗಿರಲ್ಲ. ನಮ್ಮಿಬ್ಬರ ಸಂಬಂಧ ಹೇಗಿದೆ ಅಂತ ನಿನಗೆ ಗೊತ್ತಾ? ರೊಮ್ಯಾನ್ಸ್ ಅಂತೆ, ರೊಮ್ಯಾನ್ಸ್. ನಮ್ಮಿಬ್ಬರ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ನನಗ್ ಗೊತ್ತು. ಬಾಯಿ ಇದೆ ಅಂತ ಏನೇನೋ ಮಾತಾಡಬೇಡ, ನನ್ಗೂ ಕೋಪ ಬರುತ್ತೆ. ನಿನ್ಗಿರೋ ಪ್ರೆಜುಡಿಸ್ಡ್ ಒಪಿನಿಯನ್ಗೆ ಅಪ್ಪನ ಮೇಲಿರೋ ಗೌರವ ಕಡಿಮೆ ಆಗೋ ತರ ನಡ್ಕೋಬೇಡ. ಸ್ಟಾಫ್ ಎಲ್ಲ ನಮ್ಮ ಮನೆ ವಿಷಯ ಮಾತಾಡೋವಾಗ ಮಾಡಬೇಡ. ನಾನಿಲ್ಲಿ ಬಂದಿರೋದು ಎಂಪ್ಲಾಯಿ ಆಗಿ. ನೀನ್ ನನ್ನ ನಡ್ಸ್ಕೋತಾ ಇರೋ ರೀತಿಗೆ ನಮ್ಮ ಮನೆ ಸಂಬಂಧಗಳೇ ಸರಿ ಇಲ್ಲ ಅನ್ನೋ ರೇಂಜಿಗೆ ಮಾತಾಡ್ತಾ ಇದಾರೆ. ಅವ್ರ ನಾಲ್ಗೆನ ನಾನ್ ಕಟ್ ಹಾಕಕ್ಕಾಗತ್ತಾ? ನೀನ್ ಯಾಕೆ ನನ್ ಮೇಲೆ ರೇಗಾಡ್ತಿದ್ಯಾ? ಯಾಕಂದ್ರೆ ಅವ್ರು ಮಾತಾಡ್ತಾ ಇರೋದೇ ನಿನ್ನಿಂದ. ವಾಟ್ ದ ಹೆಲ್? ನೋಡಕ್ಕ, ಮೊದ್ಲೇ ಹೇಳ್ತಾ ಇದೀನಿ, ನಮ್ ಫ್ಯಾಮಿಲಿ ಬಗ್ಗೆ ಯಾರಾದ್ರೂ ಕೆಟ್ಟದಾಗಿ ಮಾತಾಡಿದ್ರೆ ಅದನ್ನ ನನ್ನ ಕೈ ಸಹಿಸ್ಕೊಳಕ್ ಆಗಲ್ಲ. ಸೊ ಬಿಹೇವ್ ಯೋರ್ ಸೆಲ್ಫ್. ನಮ್ಮ ಫ್ಯಾಮಿಲಿ ಮರ್ಯಾದೆ ನೀ ನನ್ನ ಜೊತೆ ಹೇಗ್ ನಡ್ಕೋತೀಯ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಮೈಂಡ್ ಇಟ್. ಇಷ್ಟರ ಮೇಲೂ ನಿಂದೆ ಆಟ ಅಂತ ನೀನ್ ಅತಿಯಾಗಿ ಆಡಿದ್ರೆ ನಾನ್ ಬರೀ ಎಂಪ್ಲಾಯಿ ಆಗಿ ನಡ್ಕೋಬೇಕಾಗತ್ತೆ. ಎಲ್ರ ಮುಂದೆ ನಾನ್ ನಿನ್ ವಿರುದ್ಧ ಮಾತಾಡಿದ್ರೆ ನಿನ್ ಮರ್ಯಾದೆ ಏನಾಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡು. ಅದಕ್ಕೆ ಅಲ್ವಾ ಸತ್ಯ ಸಾರಿ ಕೇಳ್ತಾ ಇರೋದು. ನಾನು ನಿನ್ ಮೇಲೆ ಹಾಗೆ ರೇಗಬಾರ್ದಾಗಿತ್ತು. ಇದು ಒಂದೇ ಒಂದ್ಸತಿ ನನಗೆ ಕ್ಷಮಿಸು. ಇನ್ಯಾವತ್ತು ನಿನ್ ಮೇಲೆ ರೇಗಲ್ಲ. ಸರಿ. ಹಾಗಿದ್ರೆ ನೀನನ್ನ ಕ್ಷಮಿಸ್ಬಿಟ್ಯಾ? ಮೊದ್ಲಿನ ತರನೇ ಇರ್ತೀಯಾ? ನನ್ನ ಜೊತೆ ಮಾತಾಡ್ತೀಯಾ? ಕೋಪ ಇಲ್ಲ ತಾನೆ? ಇಲ್ಲ. ಥ್ಯಾಂಕ್ ಯು ಮೈ ಡಿಯರ್, ಥ್ಯಾಂಕ್ ಯು ಸೋ ಮಚ್. Thank you, my dear friend. ಸ್ವಂತವಾಗಿ ಯೋಚಿಸೋ ಶಕ್ತಿ ಬರೋವರೆಗೂ, ತನ್ನ ಕಾಲ ಮೇಲೆ ತಾನು ನಿಲ್ಲೋವರೆಗೂ ಪ್ರೀತಿ ಗೀತಿ ಅಂತೆಲ್ಲ ಮಾಡಬಾರ್ದು. ಈಗ ನೀನೇ ನೋಡು, ಇದನ್ನ ನನಗೆ ಅಂತ ತಂದಿದ್ಯಾ, ಆದರೆ ಇದು ನಿಂದಲ್ಲ. ನಿಂದಲ್ದೇ ಇರೋದನ್ನ ನನಗೆ ಕೊಡೋ ಅಧಿಕಾರ ನಿನಗಿಲ್ಲ ರೀತು. ಯಾಕೆ ಹಿಂಗೆ ಮಾಡ್ತೀಯಾಳೆ ರೀತು? ಅಲ್ಲ, ನೀನು ಪ್ರಪಂಚ ಸರಿಯಾಗಿ ನೋಡಿಲ್ಲ ಅಂತ ಅವಳಿಗೆ ಹೇಳಿದೆ ತಪ್ಪಾಗೋಯ್ತಾ? ನಾನು ಓದಬೇಕು, IAS ಮಾಡಬೇಕು ಅಂತ ಇಷ್ಟೆಲ್ಲ ಕನ್ಸು ಕಟ್ಕೊಂಡಿದ್ದೀನಿ. ಆದರೆ ನಾನು ಒಂದು ಮಾತಿಂದ
ಓದ್ಬೇಕಾಗಿರೋ ಹುಡುಗಿ ಬೀದಿಲಿ ಸೇಲ್ಸ್ಗಳ ಥರ ಅಲೆಯೋ ಥರ ಆಗೋಯ್ತಲ್ಲ. ತಪ್ಪು ಮಾಡ್ಬಿಟ್ನ ನಾನು. ಹೀಗೆಲ್ಲ ಮಾಡಬಾರ್ದಾಗಿತ್ತು. ದಿನಕ್ಕೆ 10 ಮಿಸ್ ಕಾಲ್ ಇರೋದು. ಈಗ ನೋಡಿದ್ರೆ 1 ಕಾಲ್ ಇಲ್ಲ. ನಾನೇ ಫೋನ್ ಮಾಡಿ ಮಾತಾಡ್ತೀನಿ. ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ ಅಂತ ಕೇಳ್ತೀನಿ. ಇನ್ನೊಂದ್ಸಲ ಕಾಲ್ ಮಾಡಿ ನೋಡ್ತೀನಿ. ಬೇಡ, ಮತ್ತೆ ಫೋನ್ ಮಾಡಿದ್ರೆ ಸರಿ ಇರಲ್ಲ. ಅವಳೇ ಮಿಸ್ ಕಾಲ್ ನೋಡ್ಕೊಂಡು ಫೋನ್ ಮಾಡಲಿ. ಬೇಡ, ನಾನೇನ್ ನಿನಗೆ ಹೆಲ್ಪ್ ಮಾಡಲ್ಲ. ನನಗೆ ಇವತ್ತು ಕೆಲಸ ಇದೆ, ತುಂಬಾ ಇಂಪಾರ್ಟೆಂಟ್ ಕೆಲಸ. ತಾತ ನೋಡಿದ್ರೆ ಸುಮ್ಮನೆ ಗಲಾಟೆ ಮಾಡ್ತಾರೆ. ಹೋಗು ಹೋಗಿ, ಎಲ್ಲ ಬೇಗ ಹೋಗಿ ಕೆಲಸ ಮುಗಿಸೋ. ಬಾಲ, ಇಂಥ ಟೈಮಲ್ಲಿ ನಾನು ಕೆಲಸ ಮಾಡಕ್ಕಾಗತ್ತಾ? ಆರಾಮಾಗಿರ್ಬೇಕು. ನಿನ್ಗೆ ಯಾರು ಇದನ್ನ ಹೇಳ್ಕೊಟ್ಟಿಲ್ವಾ? ಅಲ್ಲ ದಿವ್ಯಾ, ಅದು ಹಾಗಲ್ಲ. ಬಾಲ, ಹೆಂಗೆ ಗುರು ಇವೆಲ್ಲ? ದಿವ್ಯಾ, ಇತ್ತಗೋ, ನಮ್ಮೂರಲ್ಲಿ ಗರ್ಭಿಣಿಯರಿಗೆ ಅಂತಾನೆ ಕೊಡೋ ಔಷಧಿ ಇದು, ತಗೊಡಿ. ಬೇಡ ಅಕ್ಕ, ನಾನು ಡಾಕ್ಟರ್ ಹತ್ರ ಹೋಗಿ ಏನ್ ತಗೋಬೇಕು ಏನ್ ತಗೋಬಾರ್ದು ಕೇಳ್ತೀನಿ, ಆಮೇಲೆ ಕುಡಿತೀನಿ. ನೀನ್ ನಮ್ಮೂರಲ್ಲಿ ಎಂತ ಡಾಕ್ಟರ್ ಹತ್ರ ಹೋಗ್ತೀಯಾ? ಬಾಬಯ್ಯ, ನೀನಾದ್ರೂ ಹೇಳೋಸಿ. ಏ ಕುಡಿ ದಿವ್ಯಾ, ಕಾವೇರ ಹೇಳ್ತಾ ಇಲ್ವಾ? ಸರಿ ಬಾಲ, ನೀನ್ ಹೇಳಿದ್ಮೇಲೆ ಕುಡಿತೀನಿ. ಕಾವೇರಕ್ಕ, ನನ್ ಕೆಲ್ಸ ಎಲ್ಲ ಮುಂಚಿನ ತರನೇ ಮಾಡ್ಕೊಂಡು ಹೋಗ್ಬೋದಲ್ವಾ? ಅಯ್ಯಯ್ಯೋ, ಹಂಗೇನಾರ ಮಾಡ್ಬಿಟ್ಟಿಯ ದಿವ್ಯಾ? 3 ತಿಂಗಳಾಗ ಗಂಟ ತುಂಬಾ ಹುಷಾರಿಕೆಯಿಂದ ಇರ್ಬೇಕು, ರೆಸ್ಟ್ ಮಾಡ್ಬೇಕು, ಕೆಲ್ಸ ಗಿಲ್ಸ ಮಾಡಕ್ ಹೋಗ್ಬಿಡ್ಬೇಡ. ಆಮೇಲೆ ಏನಾರ ಅನಾಹುತ ಆದ್ರೆ ನಂಗ್ ಗೊತ್ತಿಲ್ಲ. ಬಾಬಯ್ಯ, ಹೇಳು ನಿನ್ ಹೆಂಡ್ರಿಗೆ ಆ ಗೊಗ್ಗಯ್ಯ ಹೇಳ್ದ ಅಂತ ಕೆಲ್ಸ ಗಿಲ್ಸ ಮಾಡಕ್ ಹೋದ್ರೆ ನೀನ್ ಅಪ್ಪ ಆಗ ಅವಕಾಶ ಕಳ್ಕತೀಯ. ಗಂಡ್ಸು ಅಂದ್ರೆ ಬರೀ ಬಸ್ರು ಮಾಡಿದ್ರೆ ಸಾಲದು ಬಾಬಯ್ಯ. ಅವಳನ್ನ ಆರೈಕೆನೂ ಮಾಡ್ಬೇಕು. ನೀನ್ ಗುಟ್ಟೋ ಮಗು ಗುಂಡಕ್ಕೆ ಆರೋಗ್ಯವಾಗಿ ಹುಟ್ಟಬಾರ್ವೆ. ನೋಡು, ಇನ್ಮ್ಯಾಕಿಂದ ಮನೆ ಕೆಲ್ಸ ಎಲ್ಲ ನೀನೇ ಮಾಡು, ದಿವ್ಯಂಗ್ ರೆಸ್ಟ್ ಕೊಡು. ಆ ನಿಮ್ ತಾತಂಗೆ ದಿವ್ಯಂಗೆ ಸುಮ್ನೆ ಬೈಬಾರ್ದು, ಕೆಲ್ಸ ಎಲ್ಲ ಹೇಳ್ಬಾರ್ದು ಅಂತ ಹೇಳು. ಅವನೇನಾರ ಕೆಲ್ಸ ಹೇಳಿದ್ರೆ ನೀನೇ ಅನುಸರಿಸ್ಕೊಂಡು ಹೋಗ್ಬೇಕು, ಗೊತ್ತಾಯ್ತಲ್ಲ? ದಿವ್ಯಾ, ನೀನು ಅಷ್ಟೇ ಹುಷಾರು. ಈ ಗಂಡಸ್ರು ಹೊರಟು ಏನು ಗೊತ್ತಾಗಕ್ಕೆ ಇಲ್ಲ. ನಿಂಗೇನಾರ ಬೇಕಾದ್ರೆ ಹೇಳು, ನಾನು ಬರ್ತೀನಿ. ಲಾಡು ಗಿಡ ಬೇಕಾದ್ರೆ ಹೇಳು, ಮಾಡ್ಕೊಬರ್ತೀನಿ. ಬರ್ತೀನಿ. ಇಂಥ ದಿನ ಇಷ್ಟು ಬೇಗ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನನಗೂ ಅಷ್ಟೇ, ಇಂಥ ದಿನ ಇಷ್ಟು ಬೇಗ ಬರುತ್ತೆ ಅಂತ ಗೊತ್ತೇ ಇರಲಿಲ್ಲ ದಿವ್ಯಾ. ಆದ್ರೆ ಒಂದು ಬೇಜಾರು ಏನ್ ಗೊತ್ತಾ? ನಮ್ಮ ಮಗು ಈ ವಾತಾವರಣದಲ್ಲಿ, ಅದು ಹಳ್ಳಿಲಿ ಬೆಳಿಬೇಕಾ? ಅಲ್ಲ, ನೀನ್ ಪ್ರೆಗ್ನೆಂಟ್ ಅನ್ನೋದೇ ನನಗೆ ನಂಬಕ್ಕಾಗ್ತಿಲ್ಲ. ಅಂತದ್ರಲ್ಲಿ ನಿನ್ ಮಗು ವಾತಾವರಣ ಅಂತ ತುಂಬಾ ದೂರದೆಲ್ಲ ಮಾತಾಡ್ತಿದ್ಯಾ. ಒಬ್ಳು ತಾಯಿಗೆ ಮಗು ಹೊಟ್ಟೆಲಿದ್ದಾಗ್ಲೇ ಆ ಮಗು ಬಗ್ಗೆ ಕನ್ಸುಗಳು ಶುರು ಆಗಿರುತ್ತೆ. ಒಬ್ಬ ತಂದೆಗೆ ಮಗು ಹೇಗಾಯ್ತು ಅನ್ನೋದೇ ಗೊತ್ತಾಗದೆ ಹೋದ್ರೆ ಸಂತೋಷನೂ ಆಗಲ್ಲ, ಕನ್ಸು ಹುಟ್ಟಲ್ಲ. ಅಂದ್ರೆ ಏನು? ಏನ್ ನಿನ್ ಮಾತಿನ ಅರ್ಥ? ಇದ್ ನಿನ್ ಮಗು ಅಲ್ವಾ? ನಾನು ಹಾಗಲ್ಲ ದಿವ್ಯಾ ಹೇಳ್ತಿರೋದು. ಮಗು ಹೇಗಾಯ್ತು,
ನಾನು ನೋಡ್ತಾ ಇದ್ದೀನಿ. ಈ ವಿಷಯ ಹೇಳ್ದಾಗ್ಲಿಂದ ವಿಚಿತ್ರವಾಗಿ ಆಡ್ತಾ ಇದ್ಯಾ. ಒಬ್ಬ ತಂದೆಗೆ ಇರ್ಬೇಕಾಗಿದ್ದ ಖುಷಿ ಸಂಭ್ರಮ ಯಾವುದೂ ಇಲ್ಲ. ಅದನ್ನೇ ಅಲ್ವಾ ದಿವ್ಯಾ ನಾನು ಹೇಳ್ತಿರೋದು, ನಮ್ಮ ಅಜ್ಜಿಗೆ ಏನು ಆಗದೆ ಇದು ಹೇಗೆ ಅಂತ. ಹಾಗಿದ್ರೆ ನಿನಗೆ ನನ್ನ ಮೇಲೆ ಡೌಟಾ ಅಥವಾ ನಿನ್ನ ಮೇಲೆ ಡೌಟಾ? ಏ ದಿವ್ಯಾ, ನಮ್ಗಿನ್ನೂ ಪ್ರಶ್ನೆ ಆಗಿಲ್ವಲ್ಲ. ಅವತ್ ಕುಡ್ಕೊಂಡ್ ಬಂದು ಹೇಗೇಗೋ ನಡ್ಕೊಂಡೆ. ಇವತ್ ನೋಡಿದ್ರೆ ನನ್ನ ಕ್ಯಾರೆಕ್ಟರ್ ಬಗ್ಗೆನೇ ಪ್ರಶ್ನೆ ಮಾಡ್ತಿದ್ಯಾ. ನಿನ್ ಮಗುನೇ ಅಲ್ಲ ಅನ್ನೋ ರೀತಿ ಮಾತಾಡ್ತಿದ್ಯಾ. ಅಳ್ಬೇಡ ದಿವ್ಯಾ, ನಾನು ಕ್ಲಾರಿಟಿಗೋಸ್ಕರ ಕೇಳ್ತಾ ಇದ್ದೀನಿ ಅಷ್ಟೇ. ಹೆಂಡತಿ ಗರ್ಭಿಣಿ ಅಂತ ಗೊತ್ತಾದ್ರೆ ಸಾಕು ಗಂಡ ಊರೆಲ್ಲ ಹೊತ್ಕೊಂಡ್ ಮೆರಿತಾನೆ. ಆದ್ರೆ ನೀನು ಕ್ಲಾರಿಟಿ ಕೇಳ್ತಿದ್ಯಾ, ನನ್ ಮೇಲೆ ಡೌಟ್ ಪಡ್ತಿದ್ಯಾ. ಆ ದೇವ್ರು ನನಗ್ ಸರಿಯಾದ ಶಿಕ್ಷೆ ಕೊಟ್ಟ. ಎಲ್ಲ ಬಿಟ್ಟು ಮನೆಯವ್ರಿಗೆ ಮೋಸ ಮಾಡಿ ನಿನ್ ಹಿಂದೆ ಬಂದು ನಿನ್ ಮಗುಗ್ ತಾಯಿ ಆಗಿದ್ಕೆ ಎಂತ ಶಿಕ್ಷೆ ಕೊಟ್ಬಿಟ್ಟೆ. ಅಲ್ಲ ದಿವ್ಯಾ, ಮುಟ್ಬೇಡ. ಚಿಲ್ಡ್ರೆ ತರ ಯೋಚನೆ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಐ ಹೇಟ್ ಯು.